ಯಮನ ಲೋಕಕ್ಕೆ ಹೋಗ್ಬೇಕಂದ್ರೆ ಯಮನ ಲೋಕ ಅಂತ ಹೇಳಿದ ಕೂಡಲೇ ಕೆಟ್ಟ ಲೋಕ ಅಂತ ತಿಳ್ಕೊಳ್ಬೇಡಿ. ಯಮನ ಲೋಕದಲ್ಲಿ 4 ಬಾಗಿಲುಗಳಿದೆ: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪೂರ್ವ, ಪಶ್ಚಿಮ, ಉತ್ತರ 3 ದ್ವಾರದಲ್ಲೂ ಪುಣ್ಯಾತ್ಮರೇ ಹೋಗ್ತಾರೆ. ಯಮನ ಲೋಕದಲ್ಲೂ ಸುಖ ಇದೆ. ಈ ವೈತರಣಿ ನದಿಯಿಂದ ಪ್ರಾರಂಭ ಅಲ್ಲ, ವೈತರಣಿ ನದಿ ಮಧ್ಯದಲ್ಲಿ ಬರುವಂತಹದ್ದು ಅಂತ. ಒಬ್ಬ ವ್ಯಕ್ತಿ ಇಲ್ಲಿಂದ ಮರಣ ಹೊಂದಿ ಅವನು ಹೋಗ್ತಾನೆ ಅಂದ್ರೆ ಯಮಲೋಕದಲ್ಲಿ 4 ಬಾಗಿಲುಗಳು, ದಕ್ಷಿಣ ದ್ವಾರದಲ್ಲಿ ಹೋಗುವ ಮಾರ್ಗ ಏನಿದೆ ಅಂದ್ರೆ ದಕ್ಷಿಣದ ಬಾಗಿಲಲ್ಲಿ ಯಾರು ಹೋಗ್ತಾರೆ ಆ ಮಾರ್ಗದಲ್ಲಿ ಬರುವಂತಹದ್ದು ವೈತರಣಿ ನದಿ. ಅಂದ್ರೆ ಪಾಪಿಗಳು ಹೋಗುದು ದಕ್ಷಿಣ ಮಾರ್ಗದಿಂದ, ದಕ್ಷಿಣದ ಬಾಗಿಲಿನಿಂದ. ಅದರ ಮಧ್ಯದಲ್ಲಿ ವೈತರಣಿ ನದಿ ಬರ್ತದೆ. ಈ ವೈತರಣಿ ನದಿಯ ಒಂದು ವೈಶಿಷ್ಟ್ಯ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಪಾಪಿಗಳಿಗೋಸ್ಕರವೇ ನಿರ್ಮಾಣವಾಗಿರುವ ನದಿಯಿಂದ. ಈ ನದಿಯಲ್ಲಿರುವಂತಹದ್ದು ನೀರಲ್ಲ. ಮತ್ತೆ ಈ ನದಿಯಲ್ಲಿರುವಂತಹದ್ದು ರಕ್ತ, ಕೀವು, ಮಲ, ಮೂತ್ರ ಇವುಗಳಿಂದ ಕೂಡಿರುವಂತಹ ನದಿ ಇದು. ಇದರ ದಡ ಯಾವುದು ಅಂತ ಹೇಳಿದ್ರೆ ಮಾಂಸವೇ ಇದರ ದಡ. ಅದರಲ್ಲಿ ಬೆಳೆದಿರುವ ಹುಲ್ಲು ಯಾವುದು ಅಂದ್ರೆ ರೋಮವೇ ಹುಲ್ಲು. ಅಷ್ಟಲ್ಲದೆ ಇದು ಕೋಲ್ಡ್ ನೀರು ಅಲ್ಲ, ಮಲಮೂತ್ರವು ಕೋಲ್ಡ್ ಅಲ್ಲ, ಮತ್ತೆ ಬಿಸಿ 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 ಇರ್ತದೆ, ಕುದಿತಾ ಇರ್ತದೆ. ಅದು ಎಲ್ಲಿ ಎಷ್ಟರ ಮಟ್ಟಿಗೆ ಗರುಡ ಪುರಾಣ ಹೇಳ್ತದೆ ಅಂದ್ರೆ ಪಾಪಿಗಳನ್ನು ಕಂಡು ಕೂಡಲೇ ಕುದಿಲಿಕ್ಕೆ ಶುರು ಮಾಡುತ್ತದೆ. ಅಷ್ಟಲ್ಲದೆ ಅದರಲ್ಲಿ ಮೊಸಳೆ, ಮೀನು, ಜಿಗಣೆ ಮುಂತಾದಂತಹ ಕ್ರೂರ ಜಂತುಗಳು ಕೂಡ ಇರ್ತವೆ. ಇಂಥ ವೈತರಣಿ ನದಿಯಲ್ಲಿ ಒಬ್ಬ ಪಾಪಿಯನ್ನ ಬೀಳಿಸಿಕೊಂಡು ಕರ್ಕೊಂಡು ಹೋಗ್ತಾರೆ ಯಮಭಟರು.